ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ SSLC ಮಾದರಿ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮೀಡಿಯಂನ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ 4ನೇ ಮೇನ 3 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನು ನೋಡೋಣ. ಯಾರೆಲ್ಲ ಈ ಹಿಂದಿನ 4 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯ ವಿಡಿಯೋನ ನೋಡಿಲ್ಲವೋ ನೋಡಿ ಅಂತ ಹೇಳ್ತಾ, ಜೊತೆಗೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ 28ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಡಕ್ಟ್ ಬೈ ಪೋಸ್ಟ್ ಆಫೀಸ್, ಈ ಒಂದು ಪ್ರಶ್ನೆಯವರೆಗೆ ನಾವು ಉತ್ತರಗಳನ್ನು ಬಿಡಿಸಿದ್ದೀವಿ. ಸೊ ಇಂದಿನ ತರಗತಿಯಲ್ಲಿ ಅದೇ 28ನೇ ಪ್ರಶ್ನೆಯಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೆ ಆಗಿರುವಂತಹ ಈ ಒಂದು ಪ್ರಶ್ನೆಯಲ್ಲಿ ಎಕ್ಸ್ಪ್ಲೈನ್ ದ ಪ್ಲೇಡ್ ಬೈ ಎಂಟರ್ಪ್ರಿನರ್ಸ್ ಇನ್ ಎಕನಾಮಿಕಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಅಂದರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಂಟರ್ಪ್ರೈಸಸ್ ಅಂದರೆ ಉದ್ಯಮಿದಾರರು ಅಂತ, ಈ ಉದ್ಯಮಿದಾರರ ಪಾತ್ರ ಏನು ಅಂತ ಕೇಳಿದಾನೆ ಇಲ್ಲಿ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಪಾಯಿಂಟ್, ಕಲೆಕ್ಟ್ಸ್ ಪೀಪಲ್ಸ್ ಸೇವಿಂಗ್ಸ್ ಇನ್ ದ ಫ್ರಮ್ ಆಫ್ ಕ್ಯಾಪಿಟಲ್, ಅಂದರೆ ಜನರಿಂದ ಹಣವನ್ನು ಸಂಗ್ರಹಿಸಿ ಅವರ ಬಂಡವಾಳವನ್ನು ಅಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಪ್ರೈವೇಟ್ಸ್ ಜಾಬ್ ಅಂದರೆ ಇವರು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಇನ್ಕ್ರೀಸ್ ದಿ ಕಂಟ್ರೀಸ್ ಇನ್ಕಮ್ ಆ್ಯಂಡ್ ಪರ್ ಕ್ಯಾಪಿಟಲ್ ಇನ್ಕಮ್, ಆ ಒಂದು ಉದ್ಯೋಗ ಅವಕಾಶವನ್ನು ಸೃಷ್ಟಿಸೋದ್ರ ಮೂಲಕ ಆ ಒಂದು ದೇಶದ ಆದಾಯ ಮತ್ತು ಜನರ ತಲಾ ಆದಾಯವನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಇವರು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ಸ್ ಅಂದರೆ ಮಾರುಕಟ್ಟೆ ಬೆಳವಣಿಗೆಯಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ಪ್ರೈವೇಟ್ಸ್ ಕ್ವಾಲಿಟಿ ಗೂಡ್ಸ್ ಎಟ್ ಲೋ ಪ್ರೈಸಸ್, ಉತ್ತಮವಾದಂತಹ ಕ್ವಾಲಿಟಿ ಸರಕುಗಳನ್ನು ಪೂರೈಕೆ ಮಾಡೋದ್ರ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಅವುಗಳನ್ನು ಸಿಗುವಂಥ ವ್ಯವಸ್ಥೆನ ಈ ಒಂದು ಎಂಟರ್ಪ್ರೈಸರ್ಸ್ ಮಾಡ್ತಾರೆ ಅಂತ ಹೇಳ್ತಾ. ನೆಕ್ಸ್ಟ್ ಪಾಯಿಂಟ್, ಸ್ಟ್ರೀವ್ಸ್ ಟು ಇಂಪ್ರೂವ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್, ಈ ಒಂದು ಉದ್ಯೋಗ ಅವಕಾಶಗಳನ್ನು ನೀಡೋದ್ರ ಜೊತೆಗೆ ಜನರ ಜೀವನ ಮಟ್ಟವನ್ನು ಉತ್ತಮ ಮಾಡೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಡೆವಲಪ್ಸ್ ಇಂಡಸ್ಟ್ರೀಸ್, ಕೈಗಾರಿಕೆಗಳನ್ನು ದೇಶದಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಆ ಕೈಗಾರಿಕೆಗಳ ಬೆಳವಣಿಗೆ ಮೂಲಕ ದೇಶಕ್ಕೆ ಭಾಳ ಆರ್ಥಿಕವಾದಂತಹ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಹೆಲ್ಪ್ಸ್ ಟು ರಿಮೂವ್ ರೀಜನಲ್ ಡಿಸ್ಪರಿಟ್ಸ್, ಅಂದರೆ ದೇಶದಲ್ಲಿ ಪ್ರಾಂತೀಯ ಅಸಮಾನತೆ ಏನಿದೆಯಲ್ಲ ಆ ಪ್ರಾಂತೀಯ ಅಸಮಾನತೆಯನ್ನು ಹೋಗಲಾಡಿಸುವಲ್ಲಿ ಇವರು ಒಂದು ಭಾಳ ಪ್ರಮುಖ ಪಾತ್ರನ ವಹಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ಹೆಲ್ಪ್ಸ್ ಇನ್ ದ ಪ್ರಾಸ್ಪರಿಟಿ ಆಫ್ ದ ಸೊಸೈಟಿ, ಸೊ ಇವರು ಸಮಾಜದಲ್ಲಿರುವಂತಹ ಈ ಒಂದು ಪ್ರಾಸ್ಪರಿಟಿಯನ್ನು ಉತ್ತಮ ಮಾಡೋದ್ರಲ್ಲಿ ಭಾಳ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಇನ್ಕ್ರೀಸ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್ ಟ್ರೇಡ್, ಅಂದರೆ ದೇಶವನ್ನು ಎಕ್ಸ್ಪೋರ್ಟ್ ಟ್ರೇಡಲ್ಲಿ ಇಂಪ್ರೂವ್ಮೆಂಟ್ ಅಂದರೆ ಉತ್ತೇಜನವನ್ನು ಸಹಿತ ಆ ದೇಶಕ್ಕೆ ಕೊಡ್ತಾರೆ. ಆ ಮೂಲಕ ಆ ದೇಶ ಎಕ್ಸ್ಪೋರ್ಟ್ ಕಂಟ್ರಿ ಆಗೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ಈ ಎಂಟರ್ಪ್ರೈಸರ್ ಮಾಡ್ತಾರೆ ಅಂತ ಹೇಳ್ತಾನೆ. ಸೊ ಈ ಮೂಲಕ ಈ ಎಲ್ಲ ಪಾಯಿಂಟ್ಗಳನ್ನು ನೀವು ಬರೆದ್ರ ಮೂಲಕ 3ಕ್ಕೆ 3 ಅಂಕಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟು 29. ಸೊ 29 ಕ್ವೆಶನ್ ಏನು ಸರ್, ವಾಟ್ ಆರ್ ದ ರಿಫಾರ್ಮ್ಸ್ ಬ್ರೌಟ್ ಬೈ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ. ಸೊ ಈ ಒಂದು ಕ್ವೆಶನಲ್ಲಿ ಬರುವಂಥ ವರ್ಡ್ ರಿಫಾರ್ಮ್ಸ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿತ್ತು. ಇದೇ ನಮ್ಮ ಕೀವರ್ಡ್ ಅಂತ ಹೇಳ್ತೀವಿ ನಾವು ಕ್ವೆಶನಲ್ಲಿ. ಏನು ಸರ್, ನಮಗೆ ಈ ಒಂದು ಪ್ರಶ್ನೆ ಯಾವ ಚಾಪ್ಟರ್ಲ್ಲಿ ಬರುತ್ತೆ ಅಂತ ಹೇಳೋಕ್ಕಾದ್ರೆ, ಈ ಒಂದು ಪ್ರಶ್ನೆ ಸೋಷಿಯಲ್ ರಿಲಿಜಿಯನ್ ರಿಫಾರ್ಮ್ಸ್ ಅನ್ನುವ ಒಂದು ಚಾಪ್ಟ್ರಲ್ಲಿ ಬರುವಂಥದ್ದು. ಆ ಚಾಪ್ಟ್ರಲ್ಲಿ ಬರುವಂತಹ ಶ್ರೀ ನಾರಾಯಣ ಗುರು ಅವರ ಸುಧಾರಣಾ ಕ್ರಮವನ್ನು ಧರ್ಮ ಪರಿಪಾಲನೆ ಮೂಲಕ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ಉತ್ತರವಾಗಿ. ಸೊ ಹಾಗಾದರೆ ಫಸ್ಟ್ ಪಾಯಿಂಟನ್ನು ನೋಡ್ಕೊತ ಹೋಗೋದಾದರೆ, ದಿಸ್ ಆರ್ಗನೈಜೇಷನ್ ಏಮ್ ಟು ಎಂಪವರ್ ದಿ ಬ್ಯಾಕ್ವರ್ಡ್ ಆ್ಯಂಡ್ ಎಕ್ಸ್ಪ್ಲೋಟೆಡ್ ಕಮ್ಯುನಿಟೀಸ್, ಇವರು ಸಮಾಜದಲ್ಲಿ ಶೋಷಣೆಗೆ ಒಳಗಾದಂತಹ ಮತ್ತು
ಹಿಂದುಳಿದಂತಹ ಜನರ ಕಲ್ಯಾಣಕ್ಕಾಗಿ ಸಂಘಟನೆಯನ್ನು ಮಾಡುವ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಟು ಬಿಲ್ಡ್ ಎ ಸೊಸೈಟಿ ವರ್ ಮ್ಯಾನ್ ಕ್ಯಾನ್ ಲಿವ್ ವಿತ್ ಡಿಗ್ನಿಟಿ, ಅಂದರೆ ಉತ್ತಮವಾದಂತಹ ಸಮಾಜವನ್ನು, ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡೋದ್ರಲ್ಲಿ ಇವರು ಬಹುಮುಖ್ಯ ಪಾತ್ರ ವಹಿಸ್ತಾನೆ. ಹೇಗೆ ಅಂದರೆ ಆ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾವ ರೀತಿಯಾಗಿ ಜೀವಿಸ್ಬೇಕಪ್ಪ ಅಂದರೆ ಅವನು ತನ್ನದೇ ಆದಂತಹ ಗೌರವ, ಡಿಗ್ನಿಟಿಯನ್ನು ಉಳಿಸ್ಕೊಂಡಿರಬೇಕು. ಆ ರೀತಿಯಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದ್ರಲ್ಲಿ ಭಾಳ ಪ್ರಯತ್ನವನ್ನು ಪಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ದೇರ್ ಶುಡ್ ಬಿ ಒನ್ ಕ್ಯಾಸ್ಟ್, ಒನ್ ರಿಲಿಜಿಯನ್ ಆ್ಯಂಡ್ ಒನ್ ಗಾಡ್ ಫಾರ್ ದ ಹ್ಯೂಮನ್ ರೈಸ್. ಮಾನವನ ಕುಲಕ್ಕೆ ಇವರು ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು ಅನ್ನುವ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಸಮಾಜದಲ್ಲಿ ಸುಧಾರಣೆ ತರುವುದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ಸ್ಟಾರ್ಟೆಡ್ ದ ಸೋಷಿಯಲ್ ರೆಸಿಸ್ಟೆನ್ಸ್ ಮೂಮೆಂಟ್ ಇನ್ ಕೇರಳ. ಕೇರಳದಲ್ಲಿ ಸಾಮಾಜಿಕ ನಿರ್ಬಂಧಿಕ ಏನು ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ವಿರುದ್ಧ ಇವರು ಚಳುವಳಿಯನ್ನು ಆರಂಭ ಮಾಡ್ತಾರೆ. ಬಿಲ್ಟ್ ಆಲ್ಟರ್ನೇಟಿವ್ ಟೆಂಪಲ್ಸ್ ಫಾರ್ ದ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅಂದರೆ ಹಿಂದುಳಿದ ಸಮಾಜದವರನ್ನು ಮೇಲ್ಪಂಕ್ತಿಯವರು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋದಕ್ಕೆ ನಿರಾಕರಣೆ ಮಾಡುವಂಥ ಸಂದರ್ಭದಲ್ಲಿ ಇಂತಹ ಕಮ್ಯುನಿಟಿಗೋಸ್ಕರ ಅವರು ದೇವಸ್ಥಾನವನ್ನು ಕಟ್ಟೋದ್ರ ಮೂಲಕ ಆ ಒಂದು ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ನೆಕ್ಸ್ಟ್, ಲೀಡ್ ದ ವೈಕಮ್ ಸತ್ಯಾಗ್ರಹ ಟೆಂಪಲ್ಸ್ ಎಂಟರ್ ಮೂಮೆಂಟ್. ಇವರು ಮತ್ತೊಂದು ಹೋರಾಟ ಯಾವುದಪ್ಪ ಅಂದರೆ ಸತ್ಯಾಗ್ರಹ ಟೆಂಪಲ್ ಎಂಟ್ರಿ, ವೈಕಮ್ ಮೂಮೆಂಟ್ನ ಒಂದು ದೇವಸ್ಥಾನದ ಪ್ರವೇಶದ ಚಳುವಳಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಲೀಡ್ ದ ಗುರುವಾಯೂರ್ ಟೆಂಪಲ್ ಎಂಟ್ರಿ ಮೂಮೆಂಟ್. ಮತ್ತೊಂದು ಇವರು ದೇವಸ್ಥಾನದ ಪ್ರವೇಶದ ಚಳುವಳಿಯನ್ನು ಮಾಡ್ತಾರೆ. ಆ ಮೂಲಕ ಸಮಾಜದಲ್ಲಿ ಇರುವಂತಹ ಸಾಮಾಜಿಕ ಧಾರ್ಮಿಕ ಸುಧಾರಣೆಯನ್ನು ಮಾಡೋದರಲ್ಲಿ ಆಗಿನ ಕಾಲದಲ್ಲಿ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಈ ಒಂದು ವ್ಯವಸ್ಥೆ ಮೂಲಕ ಅವರು ಸುಧಾರಣೆ ಮಾಡ್ತಾರೆ. ದಿಸ್ ಪಾಯಿಂಟ್ಸ್ ಆರ್ ದಿ ಆನ್ಸರ್ ಟು ದಿಸ್ ಕ್ವೆಶನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಕ್ವೆಶನ್ನು 30ನೇ ಕ್ವೆಶನ್, 30 ಕ್ವೆಶನ್ಸ್. ವೆರಿ ಬ್ಯೂಟಿಫುಲ್ ಆದಂಥ ಕ್ವೆಶನ್ ಇದು. ಎಕ್ಸ್ಪ್ಲೈನ್ ದ ಕಾಸಸ್ ಫೇಲ್ಯೂರ್ ಆಫ್ ದ ರಿವೋಲ್ಟ್ ಆಫ್ 1857. ದಿಸ್ ಈಸ್ ವರ್ಡ್ ಈಸ್ ಕೀವರ್ಡ್ ಅಂತ ಹೇಳ್ತೀನಿ ನಾನು. ಫೇಲ್ಯೂರ್ ಈಸ್ ದ ರಿವೋಲ್ಟ್ ಆಫ್ 1857 ರಿವೋಲ್ಟ್. 1957ರ ದಂಗೆ ಯಾಕೆ ವಿಫಲವಾಯಿತು ಅಂತ ಹೇಳಬೇಕು. ಇದು ಚಾಪ್ಟರ್ ನಿಮಗೆಲ್ಲ ಗೊತ್ತಿರೋಂಥದ್ದು. ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಕ್ವೆಶನ್ ಇದು. 1857ರ ದಂಗೆ ವಿಫಲತೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ವಿಫಲತೆಗೆ ಕಾರಣವನ್ನು ತಿಳಿಸಿ. ಫಸ್ಟ್ ಪಾಯಿಂಟು, ದಿ ಮೌಂಟೈನ್ ಡಿಡ್ ನಾಟ್ ಸ್ಪ್ರೆಡ್ ಥ್ರೂ ಔಟ್ ಕಂಟ್ರಿ. ಈ ಒಂದು ದಂಗೆ ನಮ್ಮ ದೇಶದ ತುಂಬೆಲ್ಲ ಹರಡಿರಲಿಲ್ಲ. ಅಂದರೆ ವ್ಯಾಪಿಸಿರಲಿಲ್ಲ. ಹಾಗಾಗಿ ಈ ದಂಗೆ ವಿಫಲ ಆಯಿತು ಅಂತ ನಾವು ಕಾರಣವನ್ನು ಕೊಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಇಟ್ ವಾಸ್ ಡನ್ ಫಾರ್ ದಿ ಸೆಲ್ಫ್ ಇಂಟ್ರೆಸ್ಟ್ ಆಫ್ ದ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್. ಈ ಒಂದು ದಂಗೆ ಏನಾಗಿತ್ತಪ್ಪ ಅಂದರೆ ಕೆಲವು ರಾಜರ ಮತ್ತು ರಾಣಿಯರ ಸ್ವ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಅವರು ಹೋರಾಟ ಮಾಡಿದರು. ಹಾಗಾಗಿ ಇದು ಫೇಲ್ ಆಯಿತು ಅಂತ ಮತ್ತೊಂದು ಕಾರಣ ಕೊಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಇಟ್ ವಾಸ್ ನಾಟ್ ಎ ಪ್ಲ್ಯಾನ್ಡ್ ರಿಬೆಲಿಯನ್. ಇದು ಒಂದು ಯಾವುದೇ ಯೋಜನೆ ಇಲ್ಲದೇ ಇರುವಂತಹ ದಂಗೆ ಆಗಿತ್ತು ಅಂತ ಹೇಳ್ಬೋದು, ಅಥವಾ ಚಳುವಳಿ ಆಗಿತ್ತು. ನೆಕ್ಸ್ಟ್ ಪಾಯಿಂಟ್, ದೇರ್ ವಾಸ್ ನೋ ಯುನಿಟಿ ಅಮಾಂಗ್ ದ ಇಂಡಿಯನ್ ಸೋಲ್ಜರ್. ದಿಸ್ ಇಸ್ ದ ಮೇನ್ ರೀಸನ್ ಆರ್ ಕಾಸಸ್. ನಮ್ಮ ದೇಶದ ಏನು 1857 ದಂಗೆಯಲ್ಲಿ ಮಾಡ್ತಿದ್ರ ಸೈನಿಕರು, ಆ ಸೈನಿಕರಲ್ಲೇ ಒಗ್ಗಟ್ಟು ಇರಲಿಲ್ಲ. ಹಾಗಾಗಿ ಇದು ಫೇಲ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ದೇರ್ ವಾಸ್ ನೋ ಪ್ರಾಪರ್ ಗೈಡೆನ್ಸ್ ಫಾರ್ ದ ರೆಬಿಲಿಯನ್. ಹೋರಾಟ ಮಾಡುವಂತಹ ಸೋಲ್ಜರ್ಗಳಿಗೆ ಯಾವುದೇ ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ. ಹಾಗಾಗಿ ಅದು ಏನಾಯಿತು, ಫೇಲ್ ಆಯಿತು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ದೇರ್ ವಾಸ್ ಲ್ಯಾಕ್ ಆಫ್ ಆರ್ಗನೈಜೇಷನ್. ಸಂಘಟನೆಯ ಕೊರತೆ ಇತ್ತು. ಆ ಸಂಘಟನೆಯ ಕೊರತೆ ಇದ್ದುದಕ್ಕೆ ಈ ದಂಗೆ ಏನಾಯಿತು,
ವಿಫಲ ಆಯಿತು ಅಂತ ಹೇಳ್ತಾನೆ. ಇದೊಂದು ಮತ್ತೊಂದು ಕಾರಣ. ನೆಕ್ಸ್ಟ್ ಪಾಯಿಂಟ್, ದೇರ್ ವಾಸ್ ಲ್ಯಾಕ್ ಆಫ್ ಪ್ರಾಪರ್ ಮಿಲಿಟರಿ ಲೀಡರ್ಶಿಪ್, ಅಂದರೆ ಸೈನಿಕರ ವಿಚಾರದಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇತ್ತು, ಹಾಗಾಗಿ ಈ ಒಂದು ದಂಗೆ ವಿಫಲ ಆಯಿತು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ದೇರ್ ವಾಸ್ ನೋ ಡೆಫಿನೆಟಿವ್ ಗೋಲ್ ಅಮಾಂಗ್ ದ ಫೈಟರ್ಸ್. ಸೊ ಫೈಟರ್ಸ್ಗೆ ಸರಿಯಾದ ಗುರಿಯೇ ಇರಲಿಲ್ಲ, ಹಾಗಾಗಿ ಈ ಒಂದು ದಂಗೆ ವಿಫಲ ಆಯಿತು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಮೆನಿ ನೆಟಿವ್ ಕಿಂಗ್ಸ್ ಶೋಡ್ ಲಾಯಲ್ಟಿ ಟು ದ ಬ್ರಿಟಿಷ್. ದೇಶೀಯ ರಾಜರು ಬ್ರಿಟಿಷರಿಗೆ ವಿಧೇಯರಾಗಿದ್ದರು. ಈ ಬ್ರಿಟಿಷರಿಗೆ ವಿಧೇಯರಾಗಿದ್ದಕ್ಕೆ ಈ ಒಂದು ಕಾರಣದಿಂದ 1857 ದಂಗೆ 1857 ರಿವೋಲ್ಟ್ ಫೇಲ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಸಿಪಾಯಿಸ್ ಲಾಸ್ ದ ಟ್ರಸ್ಟ್ ಆಫ್ ದ ಪೀಪಲ್ ಡ್ಯೂ ಟು ದೇರ್ ಲೂಟಿಂಗ್ ಆ್ಯಂಡ್ ರಾಬ್ರೀಸ್. ಸೊ ಈ ಒಂದು ದಂಗೆಕೋರರು ಲೂಟಿಗಳನ್ನ ಮಾಡಿದರು, ರಾಬ್ರಿಗಳನ್ನು ಮಾಡಿದರು. ಸೊ ಹಾಗಾಗಿ ಏನಾಗಿತ್ತಪ್ಪ ಅಂದರೆ ಈ ಒಂದು ದಂಗೆ ವಿಫಲ ಆಗದೆ ಕಾರಣ ಆಯಿತು. ಅಂದರೆ ಅಲ್ಲಿಯ ಜನರ ನಂಬಿಕೆಯನ್ನು ಇವರು ಸೈನಿಕರು ಕಳ್ಕೊಂಡಿದ್ರು. ಇದು ಮತ್ತೊಂದು ಕಾರಣ ಅಂತ ಹೇಳ್ಬೋದು. ಸೊ ದಿಸ್ ಆರ್ ದ ಪಾಯಿಂಟ್ಸ್ ಆನ್ಸರ್ ಟು ದಿಸ್ ಕ್ವೆಶನ್ಸ್. ಈ ಒಂದು ಪ್ರಶ್ನೆಗೆ ಈ ಎಲ್ಲ ಪ್ರಮುಖ ಅಂಶಗಳು ಕಾರಣವಾಯಿತು ಅಂತ ಹೇಳ್ಬೋದು. ಇದರಲ್ಲಿ ಮೋರ್ ದೆನ್ ನೀವು 6+ ಪಾಯಿಂಟನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ 31, ಹೌ ಈಸ್ ಇಂಡಿಯನ್ ಗೌರ್ಮೆಂಟ್ ಟ್ರ್ಯಾಕಿಂಗ್ ದಿ ಚಾಲೆಂಜಸ್ ಆಫ್ ಟೆರರಿಸಮ್? ಸೊ ಈ ಒಂದು ಪ್ರಶ್ನೆ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್ ಅನ್ನೋ ಒಂದು ಚಾಪ್ಟರಲ್ಲಿ ಬರುವಂಥದ್ದು. ಸೊ ಅಂದರೆ ಈ ಭ್ರಷ್ಟಾಚಾರ ನಿಯಂತ್ರಣ ಮಾಡೋದಕ್ಕೆ ಈ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳು ಏನು ಅಂತ ಹೇಳ್ತಾನೆ. ಟೆರರಿಸಮ್, ಭಯೋತ್ಪಾದಕತೆ. ಸೊ ಫಸ್ಟ್ ಪಾಯಿಂಟ್, ಸ್ಟೆಪ್ಸ್ ಟೇಕನ್ ಬೈ ಇಂಡಿಯಾ ಟು ಮೀಟ್ ದ ಚಾಲೆಂಜಸ್ ಆಫ್ ಟೆರರಿಸಮ್. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA, ಈ ಒಂದು ಸಂಸ್ಥೆ ಮೂಲಕ ಭಯೋತ್ಪಾದನೆಯನ್ನು ಅದು ಏನು ಮಾಡುತ್ತೆ, ನಿಯಂತ್ರಣ ಮಾಡುವಂಥ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಫಾರ್ಮೇಷನ್ ಆಫ್ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಅಂದರೆ ವಿಶೇಷವಾದ ಪಡೆಗಳನ್ನು ನೇಮಕ ಮಾಡ್ತಾರೆ ಈ ಒಂದು ಭಯೋತ್ಪಾದನೆಯನ್ನು ತಡೆಯುವುದಕ್ಕೆ ಸರ್ಕಾರ. ನೆಕ್ಸ್ಟ್ ಪಾಯಿಂಟ್, ಸ್ಟ್ರಾಂಗ್ ಆಪೋಸಿಷನ್ ಟು ಟೆರರಿಸಮ್ ಗ್ಲೋಬಲಿ, ಅಂದರೆ ಜಾಗತಿಕವಾಗಿ ಇದನ್ನು ಬಲವಾಗಿ ವಿರೋಧಿಸುವುದು, ಆ ಮೂಲಕ ಈ ಒಂದು ಭಯೋತ್ಪಾದನೆಯನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್, ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ಸ್ ATS ಬೈ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರವೂ ಸಹಿತ ಸ್ಕ್ವಾಡ್ಸ್ಗಳನ್ನು ನೇಮಕ ಮಾಡ್ತಾರೆ ಈ ಭಯೋತ್ಪಾದನೆಯ ವಿರುದ್ಧ. ನೆಕ್ಸ್ಟ್ ಪಾಯಿಂಟ್, ಇಂಟೆಲಿಜೆನ್ಸಿ ಬ್ಯೂರೋ IB ಆ್ಯಂಡ್ ರಿಸರ್ಚ್ ಆ್ಯಂಡ್ ಅನಾಲಿಸ್ ವಿಂಗ್ RAW ಅಂತ ಕರಿತಾವಲ್ಲ, ಈ ಒಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದೆ ಈ ಒಂದು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಅಥವಾ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ. ನೆಕ್ಸ್ಟ್ ಪಾಯಿಂಟ್, ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಸ್ಟ್ರೆಂಥಿಂಗ್ ಆಫ್ ಇಂಟೆಲಿಜೆನ್ಸ್ ಯೂನಿಟ್ಸ್, ಇಂಟೆಲಿಜೆನ್ಸ್ ಯೂನಿಟನ್ನು ಏನು ಮಾಡೋದು ಅಂದರೆ ಪ್ರಬಲವಾದ ವ್ಯವಸ್ಥೆಯಿಂದ ಅದನ್ನು ಬಲಪಡಿಸುವಂಥದ್ದಾಗಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್, ಅಂದರೆ ಈ ಭಯೋತ್ಪಾದಕರ ಹಣದ ಮೂಲ ಯಾವ ಕಡೆಯಿಂದ ಬರುತ್ತೆ ಅನ್ನೋದನ್ನು ಪತ್ತೆ ಹಚ್ಚುವುದಕ್ಕೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸಿಗಳು ಸಹಿತ ಇರ್ತವೆ. ಆ ಒಂದು ಮೂಲಕ ಅವನ್ನು ನಿರ್ಮೂಲನೆ ಮಾಡೋದ್ರಲ್ಲಿ ಇದೊಂದು ಪಾತ್ರ ವಹಿಸುತ್ತೆ. ಸಪೋರ್ಟ್ ಆನ್ ದ ಗ್ಲೋಬಲ್ ಫೈಟ್ ಅಗೇನ್ಸ್ಟಿಂಗ್ ಆಲ್ ಫ್ರಮ್ಸ್ ಆಫ್ ಟೆರರಿಸಮ್ ಫೋರಮ್ಸ್, ಅಂದರೆ ಜಾಗತಿಕವಾಗಿ ಇರುವಂಥ ಎಲ್ಲ ವೇದಿಕೆಗಳ ಮೂಲಕ ಆ ಭಯೋತ್ಪಾದನೆಯನ್ನು ಖಂಡಿಸುವುದು. ಸೊ ಈ ಮೂಲಕ ಸರ್ಕಾರ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡೋದ್ರಲ್ಲಿ ತಮ್ಮದೇ ಆದಂತಹ ಕ್ರಮಗಳನ್ನು ಹಾಕಿಕೊಂಡಿದೆ ಅಂತ ಹೇಳ್ತಾನೆ. ಸೊ ಈ ಎಲ್ಲ ಅಂಶಗಳು ಈ ಒಂದು ಪಾಯಿಂಟಿಗೆ ಬರ್ತವೆ, ಈ ಒಂದು ಪ್ರಶ್ನೆಗೆ ಬರ್ತವೆ. ನೆಕ್ಸ್ಟ್ ಕ್ವೆಶನ್ಸ್ 32, ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗನೈಜಿಂಗ್ ಸೆಕ್ಟರ್ಸ್ ವರ್ಕರ್ಸ್ ಆ್ಯಂಡ್ ಅನ್ಆರ್ಗನೈಜಿಂಗ್ ಸೆಕ್ಟರ್ ವರ್ಕರ್ಸ್, ಅಂದರೆ ಸಂಘಟಿತ ವಲಯ, ಅಸಂಘಟಿತ ವಲಯ, ಈ ಎರಡು ವ್ಯವಸ್ಥೆ
ನಡುವೆ ವ್ಯತ್ಯಾಸವನ್ನು ಕೇಳ್ತಾನೆ. ಸೊ ಈ ಒಂದು ಪ್ರಶ್ನೆ ಬರೋದು ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ಆ ಒಂದು ಚಾಪ್ಟ್ರಲ್ಲಿ ಈ ಒಂದು ಪ್ರಶ್ನೆ ಬರುವಂಥದ್ದು. ಸೊ ಫಸ್ಟ್ ಇಲ್ಲಿ ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟು ಅನ್ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಅಂದರೆ ಹ್ಯಾವ್ ಸ್ಪೆಸಿಫಿಕ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್, ಅಂದರೆ ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಸ್ಪೆಸಿಫಿಕ್ ಆದಂತಹ ಕಾನೂನುಗಳಿದ್ದಾವೆ ಮತ್ತು ರೆಗ್ಯುಲೇಷನ್ಗಳಿದ್ದಾವೆ. ಸೊ ಅದರ ಅಪೋಸಿಟ್ ಪಾಯಿಂಟ್ ಬಿಟ್ವೀನ್ ಅಂದರೆ ಅದರ ಎದುರುಗಡೆ ಬರುವಂತಹ ಪಾಯಿಂಟು ಅನ್ಆರ್ಗನೈಸಿಂಗ್ ಸೆಕ್ಟರ್ಸ್ ಅಂದರೆ ಅಸಂಘಟಿತ ವಲಯದ ಒಂದು ಕಾರ್ಮಿಕರಿಗೆ ಬರುವಂಥ ಪಾಯಿಂಟ್. ಡು ನಾಟ್ ಹ್ಯಾವ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್, ಈ ಒಂದು ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ರೀತಿಯಂಥ ಕಾನೂನುಗಳಿರಲ್ಲ ಮತ್ತು ರೆಗ್ಯುಲೇಷನ್ಗಳು ಇರಲ್ಲ. ಇದು ಡಿಫ್ರೆಂಟ್ ಪಾಯಿಂಟ್, ಇದಕ್ಕೆ ವಿರುದ್ಧವಾಗಿರುವಂಥ ಪಾಯಿಂಟ್ ಇದು. ನೆಕ್ಸ್ಟ್ ಪಾಯಿಂಟು ವರ್ಕ್ ಇನ್ ಎ ಸ್ಪೆಸಿಫಿಕ್ ವರ್ಕ್ ಪ್ಲೇಸ್, ಆ ಕೆಲಸಗಾರರಿಗೆ ಒಂದು ಸ್ಪೆಸಿಫಿಕ್ ಆದ ವರ್ಕ್ ಪ್ಲೇಸ್ ಇದೆ, ಅಂದರೆ ಸ್ಥಳದ ಒಂದು ಸ್ಪೆಸಿಫಿಕ್ ಆದಂಥ ಸ್ಥಳ ಇದೆ. ಬಟ್ ಡು ನಾಟ್ ವರ್ಕ್ ಇನ್ ಎ ಸ್ಪೆಸಿಫಿಕ್ ವರ್ಕ್ ಪ್ಲೇಸ್ ಇನ್ ಅನ್ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ಸ್, ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಯಾವುದೇ ಸ್ಪೆಸಿಫಿಕ್ ಆದ ವರ್ಕ್ ಪ್ಲೇಸ್ ಇರಲ್ಲ. ಇವತ್ತು ಇಲ್ಲಿ ಕೆಲಸ ಮಾಡ್ಬೋದು, ನಾಳೆ ಬೇರೆ ಜಾಗದಲ್ಲಿ ಹೋಗಿ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಹ್ಯಾವ್ ಫಿಕ್ಸ್ಡ್ ಅವರ್ಸ್ ಆಫ್ ವರ್ಕ್, ಈ ಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರಿಗೆ ಒಂದು ಫಿಕ್ಸ್ಡ್ ಗಂಟೆ ಅಥವಾ ಸಮಯ ಕಾಲ ಇದೆ. ಬಟ್ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ಅವರ್ಸ್ ಆಫ್ ವರ್ಕರ್ಸ್, ಈ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರಿಗೆ ಯಾವುದೇ ರೀತಿಯಾದಂತಹ ಫಿಕ್ಸ್ಡ್ ಟೈಮಿಂಗ್ಸ್ ಇರಲ್ಲ. ಎಷ್ಟು ಗಂಟೆಗಾರ ಬರ್ಬೋದು, ಎಷ್ಟು ಗಂಟೆಗಾರ ಬರ್ಬೋದು. ಬಟ್ ಇಲ್ಲಿ ಈ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡೋವಂಥವ್ರಿಗೆ ಅವರಿಗೆ ಒಂದು ಸ್ಪೆಸಿಫಿಕ್ ಆದಂತಹ ಅವರ್ಸ್ಗಳಿದೆ, ಟೈಮಿಂಗ್ ಇದೆ, ಡೇಟ್ ಇದೆ, ಎಲ್ಲ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹ್ಯಾವ್ ಫಿಕ್ಸ್ಡ್ ವೇಜಸ್ ಆ್ಯಂಡ್ ಅಲವೆನ್ಸ್, ಇವರಿಗೆಲ್ಲ ಸರಿಯಾದಂತಹ ಸಂಬಳ ಸೌಲಭ್ಯದ ವ್ಯವಸ್ಥೆ ಇರುತ್ತೆ. ಬಟ್ ಅನ್ಆರ್ಗನೈಸಿಂಗ್ ವರ್ಕರ್ಸ್ಗೆ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ವೇಜಸ್ ಆ್ಯಂಡ್ ಅಲವೆನ್ಸ್, ಇವ್ರಿಗೆ ಯಾವುದೇ ರೀತಿಯಾದಂತಹ ಸಂಬಳ ಮತ್ತು ಸೌಲಭ್ಯಗಳ ವ್ಯವಸ್ಥೆ ಇರೋದಿಲ್ಲ. ನೆಕ್ಸ್ಟ್ ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ಸಲ್ಲಿ ಈ ಮೆಡಿಸಿನಲ್ ಫೆಸಿಲಿಟೀಸ್, ಇವರಿಗೆ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ. ಡು ನಾಟ್ ಹ್ಯಾವ್ ಮೆಡಿಕಲ್ ಫೆಸಿಲಿಟೀಸ್, ಇವರಿಗೆ ಯಾವುದೇ ರೀತಿಯಾದಂಥ ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ ಅನ್ಆರ್ಗನೈಸಿಂಗ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವವರಿಗೆ. ನೆಕ್ಸ್ಟ್ ಪಾಯಿಂಟ್ ಹ್ಯಾವ್ ಜಾಬ್ ಸೆಕ್ಯೂರಿಟಿ, ಇವರಿಗೆ ಸೇವಾ ಭದ್ರತೆ ಇರುತ್ತೆ. ಇದು ಹ್ಯಾವ್ ಜಾಬ್ ಸೆಕ್ಯೂರಿಟಿ. ಅನ್ಆರ್ಗನೈಸಿಂಗ್ ಸೆಕ್ಟರ್ ಕೆಲಸ ಮಾಡೋರಿಗೆ ಡು ನಾಟ್ ಹ್ಯಾವ್ ಎ ಜಾಬ್ ಸೆಕ್ಯೂರಿಟಿ, ಇವರಿಗೆ ಯಾವುದೇ ರೀತಿಯಾದಂತಹ ಸೇವಾ ಭದ್ರತೆ ಇರುವುದಿಲ್ಲ. ಒಂದು ದಿವಸ ಕರ್ಕೊಬೋದು, ಒಂದು ತಿಂಗಳು ಕರ್ಕೊಬೋದು, ಮತ್ತು ಅವ್ರನ್ನ ಬಿಟ್ಕೋಬೋದು, ಅಂದರೆ ಕೆಲಸದಿಂದ ಹೊರ ಹಾಕ್ಬೋದು. ಅಲ್ಲಿಗೆ ಅವರಿಗೆ ಸೇವಾ ಭದ್ರತೆ ಇರುವುದಿಲ್ಲ ಅಂತ ಇಲ್ಲಿ ಅರ್ಥ. ನೆಕ್ಸ್ಟ್ ಪಾಯಿಂಟು ನೀಡ್ ಸ್ಪೆಷಲೈಸ್ಡ್ ಇನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ವರ್ಕ್ ಸ್ಕಿಲ್ಸ್, ಈ ಒಂದು ಸಂಘಟಿತ ಕೆಲಸದಲ್ಲಿ ಮಾಡುವಂಥವ್ರಿಗೆ ಅವರಿಗೆ ಒಂದು ಸ್ಪೆಸಿಫಿಕ್ ಆದಂತಹ ವಿಶೇಷವಾದಂಥ ಎಜುಕೇಷನ್ನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ, ಮತ್ತು ಸ್ಕಿಲ್ಸ್ ಅಂದರೆ ಕೌಶಲ್ಯಗಳು ಇರಬೇಕಾಗುತ್ತೆ. ಬಟ್ ಅನ್ಆರ್ಗನೈಸಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಡು ನಾಟ್ ನೀಡ್ ಸ್ಪೆಷಲೈಸ್ಡ್ ಇನ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಸ್ಕಿಲ್, ಇವರಿಗೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಅಂದರೆ ಶಿಕ್ಷಣವೂ ಇಲ್ಲ ಅಂದರೆ ಅನಕ್ಷರಸ್ಥರೂ ಸಹಿತ ಇಲ್ಲಿ ಕೆಲಸಕ್ಕೆ ಕರ್ಕೊಂತಾರೆ. ಅವ್ರಿಗೆ ಯಾವುದೇ ಸ್ಕಿಲ್ ಗೊತ್ತಿಲ್ಲ ಅಂದರೂ ಸಹಿತ ಒಂದು ಕೆಲಸಕ್ಕೆ ಇಲ್ಲಿ ಕರ್ಕೊಂತಾರೆ. ಸೊ ಇಷ್ಟು ಡಿಫ್ರೆನ್ಸ್ ಪಾಯಿಂಟ್ಸಲ್ಲಿ ನೀವು ಯಾವುದಾದ್ರೂ ಎನಿ 3 ಡಿಫ್ರೆನ್ಸ್ ಅಂದರೆ 3 ಯಾವುದಾದ್ರೂ ಪಾಯಿಂಟ್ಸ್ ಅಥವಾ ಅಂಶಗಳನ್ನು ಬರೆದಿದ್ದೆ ಆದರೆ ನೀವು ಅಲ್ಲಿಗೆ 3ಕ್ಕೆ 3 ಮಾರ್ಕ್ಸನ್ನು ಪಡಿಬೋದು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ನು 33. ಸೊ ಈ ಒಂದು ಮೇನಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗೆ ಬರುವಂತಹ ಲಾಸ್ಟ್ ಕ್ವೆಶನ್ 33. ಏನು ಸರ್, ವಾಟ್ ಆರ್ ದ ಕಾಸಸ್ ಫಾರ್ ಲ್ಯಾಂಡ್ಸ್ಲೈಡ್, ಅಂದರೆ ಭೂಕುಸಿತ ಆಗುವುದಕ್ಕೆ ಕಾರಣ ಇವೇನು ಅಂತ. ಈ ಒಂದು ಪ್ರಶ್ನೆ ನ್ಯಾಚುರಲ್ ಡಿಸಾಸ್ಟರ್ಸ್ ಪ್ರಾಕೃತಿಕ ವಿಕೋಪಗಳು ಅನ್ನುವ ಒಂದು ಚಾಪ್ಟ್ರಲ್ಲಿ ಬರುವಂಥದ್ದು. ಅದಕ್ಕೆ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ. ಫಸ್ಟ್ ಪಾಯಿಂಟು ವಾಟರ್ ಫ್ಲೋಯಿಂಗ್ ಫ್ರಮ್ ದ ಮೌಂಟೇನ್ಸ್, ಪರ್ವತಗಳಿಂದ ಹರಿಯುತ್ತಿರುವ ನೀರಿನಿಂದ ಆ ಪರ್ವತದ ಮಣ್ಣು ಕೊಚ್ಚಿಕೊಂಡು ಹೋಗಿ ಆ ಪರ್ವತ ಕುಸಿಯುವುದಕ್ಕೆ ಕಾರಣ ಆಗುತ್ತೆ. ದಿಸ್ ಈಸ್ ದ ಮೇನ್ ಕಾಸಸ್ ಆಫ್ ಫಾರ್ ಲ್ಯಾಂಡ್ಸ್ಲೈಡ್.
ನೆಕ್ಸ್ಟ್ ಪಾಯಿಂಟ್, ಟೈಡ್ಸ್ ಆನ್ ದ ಕೋಸ್ಟ್ ಎರೋಡ್ ದ ಅರ್ತ್. ಕರಾವಳಿಯಲ್ಲೇ ಅಲೆಗಳು ಭೂಮಿಯನ್ನು ಕ್ಷಯಗೊಳಿಸ್ತವೆ, ಆ ಮೂಲಕ ಅಲ್ಲಿ ಸಹಿತ ಈ ಒಂದು ಕಾರಣದಿಂದ ಭೂಕುಸಿತ ಉಂಟಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ರೈಲ್ವೇಸ್, ಕ್ಯಾನಲ್ಸ್ ಇನ್ ಮೌಂಟೇನ್ಸ್ ಏರಿಯಾ. ಅಂದರೆ ಪರ್ವತದ ಪ್ರದೇಶದಲ್ಲಿ ನಾವು ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ, ಮತ್ತು ರೈಲ್ವೆ ಟ್ರ್ಯಾಕನ್ನು ನಿರ್ಮಾಣ ಮಾಡೋದ್ರ ಮೂಲಕ, ಕ್ಯಾನನ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅಲ್ಲಿಯ ಭೂಮಿ ಕುಸಿತಕ್ಕೆ ಕಾರಣವಾಗಬಹುದು. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಕಾಸಸ್ ಫಾರ್ ಲ್ಯಾಂಡ್ಸ್ಲೈಡ್. ನೆಕ್ಸ್ಟ್ ಪಾಯಿಂಟ್, ಲಾ ಸಾಯಿಲ್ ಲೇಯರ್ಸ್. ಭೂಮಿಯ ಮೇಲಿನ ಪದರು ಕೊಚ್ಚಿಕೊಳ್ತಾ ಹೋದರೆ ಸಹಿತ ಭೂಮಿ ಕುಸಿಯುವಂಥ ಸಂಭವ ಇರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಮೈನಿಂಗ್ ಅಂದರೆ ಗಣಿಗಾರಿಕೆಯನ್ನು ಮಾಡೋದ್ರ ಮೂಲಕನೂ ಸಹಿತ ಭೂಮಿ ಕುಸಿಯೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಪಾಯಿಂಟ್ಸ್, ಡಿಫಾರೆಸ್ಟೇಷನ್, ಅರಣ್ಯ ನಾಶ. ಅರಣ್ಯವನ್ನು ನಾಶ ಮಾಡೋದ್ರ ಮೂಲಕನೂ ಸಹಿತ ಭೂಕುಸಿತಕ್ಕೆ ಕಾರಣ ಆಗ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್ ಆರ್ ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಕ್ವೆಶನ್, ಫ್ಲೋಯಿಂಗ್ ದ ಆನ್ ಸ್ಟೀಪ್ ಸ್ಲೋಪ್ಸ್. ಅಂದರೆ ಕಡಿದಾದ ಇಳಿಜಾರಿನಲ್ಲಿ ಉಳುಮೆಯನ್ನು ಮಾಡೋದ್ರ ಮೂಲಕ ಏನೋ ಭೂಮಿಯ ಕುಸಿತಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾನೆ. ಸೊ ಎಲ್ಲ ಅಂಶಗಳು ಸಹಿತ ಕಾಸಸ್ ಫಾರ್ ದ ಲ್ಯಾಂಡ್ಸ್ಲೈಡ್, ಭೂಮಿ ಕುಸಿತಕ್ಕೆ ಕಾರಣವಾಗಬಹುದು ಅಂತ ಹೇಳ್ತಾನೆ. ಸೊ ಡಿಯರ್ ಫ್ರೆಂಡ್ಸ್, ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ಮಾಡೆಲ್ ಪೇಪರ್ 1ರಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನು ನೀಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಮಾಡೆಲ್ ಪೇಪರ್ನ 1ನೇ ಮೇನ್ ಆಗಿರ್ಬೋದು, 2ನೇ ಮೇನ್ ಆಗಿರ್ಬೋದು, 3ನೇ ಮೇನು ಸಹಿತ ನಿಮಗೆ ಉತ್ತರ ಸಹಿತ ವಿವರಣೆ ಬರುತ್ತೆ. ಕಮೆಂಟ್ ಬಾಕ್ಸಲ್ಲೆಲ್ಲ ಕನ್ನಡ ಮೀಡಿಯಮ್ದು ಸರ್ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಿದ್ದಾನೆ.